ನಮಸ್ಕಾರ ಸ್ವಾಮೀಜಿ. ಸ್ವಾಮೀಜಿ, ತಾವು ಕಾಲಜ್ಞಾನವನ್ನು ಹೇಳುವರೆಂದು ನಂಬುತ್ತೇನೆ. ದಯವಿಟ್ಟು ಕಾಲಜ್ಞಾನವನ್ನು ಹೇಳುವಿರೋ? ನಮೋ ನಮಃ. ನೋಡು ಶಿಷ್ಯ, ನಾನು ಕಾಲಜ್ಞಾನವನ್ನು ಹೇಳುವಂತಹ ದೊಡ್ಡ ವ್ಯಕ್ತಿಯೂ ಅಲ್ಲ. ನೀನು ಕೇಳುವುದನ್ನು ಮಾತ್ರ ಕಾಲಜ್ಞಾನವನ್ನು ಹೇಳುತ್ತಿದ್ದೇನೆ. ನಾನು ಹೇಳಿದನೆಂದು ಎಲ್ಲಿಯೂ ಉಲ್ಲೇಖಿಸಬೇಡ. ಇದು ದೈವವಾಣಿ ಎಂದು ತಿಳಿದುಕೋ. ಇದು ನಾನು ನಿಮಿತ್ತ ಮಾತ್ರ ನಿನಗೆ ಹೇಳುತ್ತಿದ್ದೇನೆ, ಕೇಳಿಸಿಕೊ. ಮೂರ್ತಿಗಳಲ್ಲಿ ದೈವಶಕ್ತಿಯು ಕಡಿಮೆಯಾಗಿ ಜನರು ದೇವರ ಹೆಸರಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು, ಉತ್ಸವಗಳು ಅಧಿಕವಾಗಿ ಮಾಡಿಕೊಳ್ಳುತ್ತಾರೆ. ಪುರುಷರಲ್ಲಿ ಪುರುಷತ್ವ ಕಳೆದುಕೊಂಡು ಸಂತಾನಕ್ಕೋಸ್ಕರ ಅನೇಕ ದಂಪತಿಗಳು ಆಸ್ಪತ್ರೆಗಳನ್ನು ಅವಲಂಬಿಸುತ್ತಾರೆ. ಸುನಾಮಿಗಳು ಉಕ್ಕಿ ಬಂದು ಪ್ರವಾಹಗಳು ಹರಿದು ಮಳೆಯೇ ಬೀಳದ ಮರುಭೂಮಿಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗುತ್ತದೆ. ಮನುಷ್ಯರು ಬರಗಾಲದಿಂದ ತೀವ್ರವಾಗಿ ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ಗುರೂಜಿ, ಇವೆಲ್ಲ ನಡೆಯುವಂಥದ್ದಲ್ಲವೇ? ಹೊಸದು ಏನಾದರೂ ಇದ್ದರೆ ಹೇಳುವಿರೋ? ನನಗೆ ಗೊತ್ತು ಶಿಷ್ಯ, ನೀನು ಕೇಳುವನೆಂದು ನನಗೆ ಗೊತ್ತು. ಹೇಳನ್ನು ಕೇಳಿಸಿಕೊ. ನಡುರಾತ್ರಿಯಲ್ಲಿ ಆಕಾಶದಲ್ಲಿ ಕೃತಕ ಸೂರ್ಯನನ್ನು ಕಾಣುವಿರಿ. ಅದರ ತಾಪಮಾನದಿಂದ ಅನೇಕ ಜೀವರಾಶಿಗಳು ನಾಶವಾಗಿ ಹೋಗುತ್ತದೆ. ನಡುರಾತ್ರಿಯಲ್ಲಿ ಹುಣ್ಣಿಮೆಯ ದಿನ ಭೂಮಿ ಆಕಾಶದ ಉದ್ದಗಲಕ್ಕೂ ಒಂದೇ ವಸ್ತ್ರ ಧರಿಸಿದ ಒಬ್ಬ ಬಿಳಿ ಮನುಷ್ಯ ಕಾಣಿಸಿಕೊಳ್ಳುತ್ತಾನೆ. ಅವನು ಹೇಳುವ ಸಂದೇಶವು ಅನೇಕ ಜನರು ಕೇಳುತ್ತಾರೆ. ಆಕಾಶದ ಮೇಲೆ ಉಲ್ಕೆಗಳು ಪರಸ್ಪರ ಡಿಕ್ಕಿಯಾಗಿ ಜನರು ಅದನ್ನು ನೋಡಿ ಅಚ್ಚರಿ ಪಡುತ್ತಾರೆ. ಮಳೆಗಾಲದಲ್ಲಿ ಬೇಸಿಗೆ ಕಾಲವನ್ನು ಕಾಣುವಿರಿ. ವಾತಾವರಣವು ಏರುಪೇರಾಗಿ ಅನೇಕ ಜೀವರಾಶಿ ನಾಶವಾಗಿ ಹೋಗುತ್ತಾರೆ. ಅರ್ಥವಾಯಿತು? ಮುಂದಿನ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಹೇಳುತ್ತೇನೆ. ನಮಸ್ಕಾರ.